ಚಿತ್ರ ತೆರೆ ಕಂಡಾಗ ಎಷ್ಟು ಬಾರಿ ನೋಡಿನೋ ನನಗೆ ಗೊತ್ತಿಲ್ಲ. ಪ್ರತಿ ಸಾಂಗು ನಿಂತು ನೋಡದೆ ಹಾಡುವಂಥ ಗೀತೆಗಳು ಅದು ರಚನೆ. ಅಬ್ಬಬ್ಬಬ್ಬಬ್ಬ ಆ ಸಾಂಗ್, ಆ ಗೀತೆಗಳು. ಅದಾದ ನಂತರ ಓಮಲಿಗೆ ಬಂತು, ಅದು ಕೂಡ ಅಷ್ಟೇ. ಮಾಡಿದ್ದು ಕೆಲವೇ ಸಿನಿಮಾಗಳಾದರೂ ಅಷ್ಟು ಎಲ್ಲ ಮೆಲ್ಕಾಕುವಂಥ ಸಾಹಿತ್ಯ ಸಂಗೀತ ಸಂಭಾಷಣೆ ಮಾಡಿದಂಥವ್ರು ನಮ್ಮ ವಿ ಮನೋಹರ್ ಸರ್. ಅವರ ಸಾಧ್ಯ ಬಗ್ಗೆ ಬಹಳಷ್ಟು ಮಾತಾಡ್ತೀನಿ. ತೊಂಬತ್ತಾರರಲ್ಲಿ ತೆರೆಕಂಡಂಥ TS ನಾಗಭರಣ ಅವರ ನಿರ್ದೇಶನದ ಜನ್ಮದ ಜೋಡಿ ನಮ್ಮ ವಿ ಮನೋಹರ್ ಸರ್ ಸಾಹಿತ್ಯ ಸಂಗೀತ ಇರುವಂಥ ಚಿತ್ರ. ಇವಳ್ಯಾರ ಮಗಳು ಹಿಂಗವಳಲ್ಲ ಈ ಒಂದು ಗೀತೆನ
ನನ್ನ ನೆಚ್ಚಿನ ಸಂಗೀತ ನಿರ್ದೇಶಕರಾದಂಥ ವಿ ಮನೋಹರ್ ಸರ್ ಅವರ ಅಡಿದವರೆಗಳಿಗೆ ವಂದಿಸಿ ಅವರಿಗೆ ಅರ್ಪಿಸಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಶ್ರೀಮತಿ ವಿದೋಷಿ ಸರ್ವಮಂಗಳವರು ವೇದಿಕೆ ಮೇಲೆ ಬರಬೇಕು. ನೀಮಿಲ್ಲ ನೆನಪಿಲ್ಲ. ಅಭಿನವ ಭಾರ್ಗವ ವಿಷ್ಣುವರ್ಧನ್ ಅವರ ಅಭಿನಯ ಸೂಪರ್ ಹಿಟ್ ಚಿತ್ರ ನೀ ಬರೆದ ಕಾದಂಬರಿ ಚಿತ್ರದ ಒಂದು ಸುಂದರ ಸುಮಧುರ ಗೀತೆ. ಗಾಯಕಿ ವಿದುಷಿ ಸರ್ವಮಂಗಳರ ಜೊತೆಯಾಗಿ ಹಾಡ್ತಾ ಇದ್ದು ಮನೆ ಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್ ಅಲ್ಲ ಅವ್ರದ್ದು? ಹೌದು ಸರ್, ಕರೆಕ್ಟ್. ನೆನಪಿಲ್ಲ
ಈ ದಿನ ಆಡೋದೇ ಒಂದು ಸಂಭ್ರಮ ನನಗೆ. ವಿ ಮನೋಹರ್ ಸರ್ ಎದುರುಗಡೆ ಇದ್ದಾರೆ, ಕೈಕಾಲು ನಡುಕ ಆದ್ರಲ್ಲೂ ಆಡ್ತಾ ಇದ್ದೀವಿ. ದಯವಿಟ್ಟು ತಪ್ಪುಗಳಿಗೆ ಕ್ಷಮೆ ಇರಲಿ ಸರ್. ಬನ್ನಿ ಮೇಡಮ್. ಹಾಡೋ ಕೋಗಿಲೆಗಳ ಮಧ್ಯೆ ಇದ್ಯಾಕಪ್ಪ ಮಾತಾಡೋ ಹುಡುಗಿ ಬಂತು ಅಂತ ಭಯ ಪಟ್ಕೋಬೇಡಿ. ಇಷ್ಟೆಲ್ಲ ಶ್ರಮ ವಹಿಸಿ ಈಗ ದಶಮಾನೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂತಹ ವೈಷ್ಣವಿಗೆ ನನ್ನ ಒಂದು ಕಿರು ಕವನದ ಮೂಲಕ ಶುಭಾಶಯವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮನೋಹರ್ ಸರ್, ವೈಷ್ಣವಿ ನನ್ನ ಸ್ನೇಹ 13 ವರ್ಷಗಳು. ಅವಳಲ್ಲಿ ನಾ ಕಂಡಂತಹ ಪ್ರತಿಭೆಗೆ ನಾನು ಸದಾ ತಲೆ ಬಾಗ್ತೀನಿ. ಅವಳು ನನಗೆ ಭಾಳ ಚಿಕ್ಕವಳು. ನಾನು ಅವಳನ್ನ ಅಕ್ಕನ ಸ್ಥಾನದಲ್ಲಿ ಅವಳು ನನ್ನನ್ನು ನೋಡ್ತಾಳೆ. ನಾನು ಹಾಗೆ ಪುಟಾಣಿ ತಂಗಿ ಥರ ಅವಳನ್ನು ನೋಡ್ತೀನಿ. ಅವಳಿಗಾಗಿ ಬರೆದ ಇದೊಂದು ಚಿಕ್ಕ ಕವನ ನಾನು ನಿಮ್ಮ ಮುಂದೆನೇ ಹೇಳಬೇಕು ಅಂತಾನೆ ಮಾಡಿದೆ. ದಿನಕರನ ಸೊಬಗದು ಬೆಳಗು ನೀಡಿರಲು, ದಿನಕರನ ಸೊಬಗದು ಬೆಳಗು ನೀಡಿರಲು, ಹೂಗಳಲ್ಲಿ ಕಿಲಕಿಲ ನಗುತ್ತಿರಲು, ಹೂಗಳು ಅರಳಿ ಕಿಲಕಿಲ ನಗುತ್ತಿರಲು, ನಿನ್ನ ಈ ಶತಮಾನೋತ್ಸವದ ಸಂಭ್ರಮ, ಈ ನಿನ್ನ ಶತಮಾನೋತ್ಸವದ ಸಂಭ್ರಮ ನಿತ್ಯ ಸಂತಸ ತರಲಿ, ನಿತ್ಯ ಸಂತಸ ತರಲಿ. ಹೊಸ ಹುರುಪು ನವಚೇತನ ನಿನ್ನದಾಗಲಿ, ಹೊಸ ಹುರುಪು ನವಚೇತನ ನಿನ್ನದಾಗಲಿ. ನಿನ್ನ ಬಾಳ ಬಂಡಿಯು ಪರಿಪಕ್ವವಾಗಿರಲಿ, ನಿನ್ನ ಬಾಳ ಬಂಡಿಯು ಪರಿಪಕ್ವವಾಗಿರಲಿ. ಜೀವನದ ಏಳು ಬೀಳು ಎದುರಿಸಿಯೇ ಸಾಕಷ್ಟು, ಜೀವನದ ಏಳು ಬೀಳು ಎದುರಿಸಿಯೇ ಸಾಕಷ್ಟು. ಆಶಾ ಕಿರಣದ ಪಾಠ ಜೊತೆಗಿರಲಿ ಒಂದಿಷ್ಟು, ಆಶಾ ಕಿರಣದ ಪಾಠ ಜೊತೆಗಿರಲಿ ಒಂದಿಷ್ಟು. ಸವಿಯುತ್ತಿರು ನೀನು ಬಗೆ ಬಗೆಯ ರಸದೂಟ, ಸವಿಯುತ್ತಿರು ನೀನು ಬಗೆ ಬಗೆಯ ರಸದೂಟ. ಬದುಕು ಭರವಸೆಯ ಜೋಕಾಲಿಯಾಟ, ಬದುಕು ಭರವಸೆಯ ಜೋಕಾಲಿಯಾಟ. ಕಾಮನ ಬಿಲ್ಲಿನ ಹೊಂಗಿರಣದ ನಭದಾಟ, ಕಾಮನ ಬಿಲ್ಲಿನ ಹೊಂಗಿರಣದ ನಭದಾಟ. ಹೊಂಬಾಳೆಯ ಸೊಬಗ ತರಲಿ ಇಳೆ ನೋಟ, ಹೊಂಬಾಳೆಯ ಸೊಬಗ ತರಲಿ ಇಳೆ ನೋಟ. ಆರೈಕೆ ಸತ್ಕಾರ ನಿನ್ನ ಗುರಿಯಾಗಿರಲಿ, ಆರೈಕೆ ಸತ್ಕಾರ ನಿನ್ನ ಗುರಿಯಾಗಿರಲಿ. ಪ್ರೀತಿ ವಿಶ್ವಾಸ ನಿನ್ನ ಹರಸುತ್ತಿರು, ಪ್ರೀತಿ ವಿಶ್ವಾಸ ನಿನ್ನ ಹರಸುತ್ತಿರು. ಹಾಡುವ ಹೃದಯಗಳ ಸಮನ್ವಯಗೊಳ್ಳಲಿ, ಹಾಡುವ ಹೃದಯಗಳ ಸಮನ್ವಯಗೊಳ್ಳಲಿ. ಎಂದೆಂದು ಮೌಲ್ಯಗಳು ನಿನ್ನ ಸಲಹುತ್ತಿರಲಿ, ಎಂದೆಂದು ಮೌಲ್ಯಗಳು ನಿನ್ನ ಸಲಹುತ್ತಿರಲಿ. ಅನಂತವಾಗಿರು, ಅನಂತವಾಗಿರು ಸರ್ವರ ಹೃನ್ಮನದಲ್ಲಿ, ಅನಂತವಾಗಿರು ಸರ್ವರ ಹೃನ್ಮನದಲ್ಲಿ. ಸಮರಸ ಜೀವನ ಸದಾ ಸಾಗುತ್ತಿರಲಿ, ಸಮರಸ ಜೀವನ ಸದಾ ಸಾಗುತ್ತಿರಲಿ. ಪ್ರಿಯ ಆಶೀರ್ವಾದಗಳೊಂದಿಗೆ ನಿನಗೆ ಮತ್ತೊಮ್ಮೆ ಈ ಶತಮಾನೋತ್ಸವದ ಮುತ್ತು ಮುತ್ತು ಶುಭಾಶಯಗಳು. ತುಂಬ ನನಗೆ ಏನು ಹೇಳ್ಬೇಕಂತ ಗೊತ್ತಾ ಇಲ್ಲ. ಯಾರು ನನ್ನ ಬಗ್ಗೆ ಫಸ್ಟ್ ಟೈಮ್ ಕವನ ಬರ್ತೀನಿ. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಯಾಕೆ ವೈಷ್ಣವಿ ಮೇಡಮ್, ಕಾಲೇಜಲ್ಲಿ ಯಾರು ಕವನಗಳು ಬರೆದು ಹೇಳಿಲ್ವಾ? ಇಲ್ವಾ? ಅವರ ಸಸ್ಪೆನ್ಸ್. ಹೌದಾ? ಯಾವುದು ಹೇಳಂಗಿಲ್ಲ? ಸಾರಿ ಸರ್, ಒಂದು 2 ಹೇಳಿ, ಗೊತ್ತಾಗಲಿ ಅವ್ರಿಗೆ ನಮ್ಮ ಶಿಷ್ಯ ಇಲ್ಲ ಅಂತ. ಆ ಥರ ಏನಿಲ್ಲ. ಹಾಗೆ ಮನೋಹರ್ ಸರ್ ಬಗ್ಗೆ ಮಾತಾಡೋಕೆ ಹೋದರೆ ಇವತ್ತಿನ ದಿನ ಸಾಲಲ್ಲ. ಅಷ್ಟು ಅದ್ಭುತ ಸಾಹಸಿಗರು, ಸಾಧಕರು, ಕಲಾ ಪೋಷಕರು, ಚಿತ್ರರಂಗದಲ್ಲಿ ಅವ್ರು ಮಾಡಲಿದ್ದ ಮೈಲಿಗಲ್ಲೇ ಇಲ್ಲ. ನಟರಾದರು, ನಿರ್ದೇಶಕರಾದರು, ನಿರ್ಮಾಪಕರಾದರು, ಸಂಗೀತ ನಿರ್ದೇಶಕರಾದರು, ಹಾಸ್ಯ ನಟರಾದರು. ಅಬ್ಬಬ್ಬಬ್ಬ, ಭಾಳಷ್ಟು ಕಲೆಗಳನ್ನು ಅವರಲ್ಲಿ ನಾವು ನೋಡಿದ್ದೀವಿ. ಅಷ್ಟು ಅದ್ಭುತ ಕಲೆಗಳನ್ನು ಮೈಗೂಡಿಸಿ ಕೂಡ ಒಂದು
ಕಿಂಚಿತ್ತು ಒಂದು ಸಣ್ಣ ಹಾಮು ಕೂಡ ಅವರಲ್ಲಿ ಇದುವರೆಗೂ ನಾವು ಯಾರೂ ಕಂಡಿಲ್ಲ. ನಾವೆಲ್ಲ ಕರ್ನಾಟಕದ ಜನತೆನೇ ಕಂಡಿಲ್ಲ. ಅದಕ್ಕೆ ಅವ್ರಿಗೆ ಯಾವಾಗಲೂ ನಾವು ಋಣಿಯಾಗಿರ್ತೀವಿ. ಅವರಿಂದ ಕಲಿಬೇಕಾದ ಭಾಳಷ್ಟಿದೆ ಅನ್ನೋದು. ಅದಕ್ಕೆ ನಾವು ಅವ್ರನ್ನ ಆದರ್ಶಮಯವಾಗಿ ಇಟ್ಕೊಂಡು ನಾವೆಲ್ಲ ಜೀವನ ಮಾಡಬೇಕು. ಅಷ್ಟು ಅದ್ಭುತ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಅಂದರೆ ತಪ್ಪಾಗಲಾರದು. ನಮ್ಮ ಮನೋಹರ್ ಸರ್ ಮ್ಯೂಸಿಕ್ ಮಾಡಿದಂಥ ಕಂಪೋಸ್ ಮಾಡಿದಂಥ ಮೊದಲನೇ ಗೀತೆ ಓದೆಯ ದೂರ ಓ ಜೊತೆಗಾರ. ಈ ಒಂದು ಗೀತೆಯನ್ನು ನಮ್ಮ ತಂಡದ ಗಾಯಕಿ ಸರ್ ಮೊದಲನೇ ಗೀತೆ ಹೌದು ಸಾಹಿತ್ಯ ರಚನೆಯಲ್ಲಿ ಮೊದಲನೇ ಗೀತೆ ಓದೆಯ ದೂರ ಓ ಜೊತೆಗಾರ ಮನೋಹರ್ ಸರ್ ಬರೆದಿದ್ದು. ಆ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ನಮ್ಮ ತಂಡದಲ್ಲಿ ಮಂಜುಳಾ,